ನನ್ನನ್ನು ಈ ಸಭೆಗೆ ಕರೆದಾಗಲೇ ನಾನು ಹೇಳಿದೆ, 3-4 ಭಾಷಣಕಾರರಿದ್ದಾರೆ, ನಾನು ಬಂದು ಮಾತಾಡಲಿಕ್ಕೆ ಶುರು ಮಾಡಿದರೆ ಜನರಿಗೆ ಕೇಳುವ ತಾಳ್ಮೆ ಬೇಕಲ್ವಾ? ಅರ್ಧ ಗಂಟೆ ಅಂತ ಹೇಳಿದ್ರು 2 ಗಂಟೆ ಆಗ್ತದೆ. ಇದು ಸಮಸ್ಯೆ ಇದೆ ಅನ್ನಿಸ್ತದೆ. ಸ್ವಲ್ಪ ಕೇಳ್ತಾ ಇದೆಯಲ್ಲ ಸರಿಯಾಗಿ? ಹಾಗಾಗಿ ನಿಮಗೆ ಸುಸ್ತಾದ ಕೂಡಲೇ ಸ್ವಲ್ಪ ಕೈ ಎತ್ತಿ, ಅರ್ಧಕ್ಕೆ ನಿಲ್ಲಿಸ್ತೇನೆ. ಅಲ್ಲಿಗೆ ಮಾತಾಡೋದಂದರೆ ನೀವು ಕೇಳಬೇಕಲ್ವಾ? ಕೇಳಲಿಕ್ಕೆ ನಿಮಗೊಂದು ಶಕ್ತಿ ಬೇಕಾಗ್ತದೆ. ಸುಮ್ಮನೆ ನಾವು ತಯಾರಿ ಮಾಡಿಕೊಂಡು ಬಂದಿದ್ದೇವೆ ಅಂತ ಮಾತಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಬಿಳಿಮಳೆಯವರು ಹೇಳಿದರು, ತುಂಬ ನಮ್ಮ ಒಂದು ಬೌದ್ಧದ ಚರಿತ್ರೆ ಬಗ್ಗೆ ತುಂಬ ಆಳವಾದ ವಿಚಾರಗಳನ್ನು ಹೇಳಿದರು. ನಾನು ಹೇಳಿದರೆ ಚರಿತ್ರೆ ಸೃಷ್ಟಿಸಬೇಕಾದರೆ ಚರಿತ್ರೆಯ ಜ್ಞಾನ ಬೇಕು ಅಂತೇಳಿ. ಸೊ ಆ ದೃಷ್ಟಿಯಿಂದ ಅವರು ಹೇಳಿದ ಎಲ್ಲ ಮಾತುಗಳು ತುಂಬ ಮಹತ್ವದ್ದು ಅಂತ ಹೇಳ್ತಾ ಇದ್ದೇನೆ. ಬಟ್ ನಾನು ಇವತ್ತು ನಮಗೊಂದು ಹಿಂದೆ ಬೌದ್ಧ ಇತ್ತು, ಮತ್ತು ಒಂದು ಸಕ್ಕ ಮಟ್ಟಿಗೆ ಸಮೃದ್ಧ ಕರ್ನಾಟಕನೂ ಇತ್ತು ಅಂತ ಹೇಳೋ ಕಲ್ಪನೆ ಇದ್ದರೂ, ಇವತ್ತು ನಮ್ಮ ಬೌದ್ಧಕ್ಕೆ ಮತ್ತು ಸಮೃದ್ಧಿಗೆ ಸಾಕಷ್ಟು ಸವಾಲುಗಳಿವೆ. ಮುಖ್ಯವಾಗಿ ನಾವೊಂದು ಕರ್ನಾಟಕವನ್ನು ಕಲ್ಪಿಸಿಕೊಳ್ಳುವಾಗಲೂ ಒಂದು ಫೆಡರಲ್ ಸೆಟಪ್ಪಲ್ಲಿ, ಅಂದರೆ ಹಲವು ರಾಜ್ಯಗಳ ಒಕ್ಕೂಟದಲ್ಲಿ ನಮ್ಮದು ಒಂದು ಒಕ್ಕೂಟ. ಸೊ ಆ ಫೆಡರಲ್ ಸೆಟಪ್ಪಿಗೆ ಥ್ರೆಟ್ ಇದೆ. ಮತ್ತು ಮುಖ್ಯವಾಗಿ ನಾವು ಯಾವುದೇ ಬೌದ್ಧವನ್ನು ಕಲ್ಪಿಸಿಕೊಳ್ಳುವಾಗೂ ನಮ್ಮ ಸಂವಿಧಾನದ ಚೌಕಟ್ಟೊಳಗೆ ನಾವು ಆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸಂವಿಧಾನದ ಹಲವು ಮೌಲ್ಯಗಳಿಗೆ, ಸಮಾನತೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಸ್ವಾತಂತ್ರ್ಯದ ಪ್ರಶ್ನೆಗಳಿರ್ಬೋದು, ಇವೆಲ್ಲವೂ ಇವತ್ತು ಬೇರೆ ಅರ್ಥ ಪಡೆದಿವೆ. ಸೊ ಹಾಗಾಗಿ ಈ ಹೊಸ ಭಾರತ, ಕೆಲವರು ಹೇಳ್ತಾರೆ 47ರ ಸ್ವಾತಂತ್ರ್ಯ ಈಗ ಆಳ್ವಿಕೆ ಮಾಡೋ BJPಯವರಿಗೆ ಬಂದಿಲ್ಲ ಅಂತ ಅವರ ಭಕ್ತರು ಹೇಳ್ತಾ ಇದ್ದಾರೆ. ನಮಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು 2014ರಿಂದ ಅಂತೇಳಿ. ಸೊ ಹಾಗಾಗಿ ಇವತ್ತು ಅವರ ಕಲ್ಪನೆಯಲ್ಲಿ ಒಂದು ಹೊಸ ಭಾರತ ಇದೆ. ಮತ್ತು ಆ ಹೊಸ ಭಾರತದಲ್ಲಿ ಅವರು ಇದಕ್ಕೆಲ್ಲ ಹೊಸ ಅರ್ಥ ಕೊಟ್ಟಿದ್ದಾರೆ. ನೀವು ನಂಬ್ತೀರಾ ಇಲ್ವೋ? ನಾನು ಕೂಡ ಈ ಸಂವಿಧಾನದ ಪ್ರಿಯಾಂಬಲ್ ನೋಡಿ ಅಲ್ಲಿ ಹೇಳ್ತದಲ್ಲ, ನಾವು ಭಾರತೀಯರು ನಮ್ಮ ಒಂದು ಪ್ರಜಾಸತ್ತಾತ್ಮಕ, ಜಾತ್ಯತೀತ, ಸಮಾಜವಾದಿ ಸಮಾಜ ಕಟ್ಟುವ ಉದ್ದೇಶದಿಂದ ಒಂದು ಸಂವಿಧಾನ ರಚಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದಾವೆ ಅಂತ ಪ್ರಿಯಾಂಬಲ್ ಹೇಳ್ತದೆ. ಹಾಗಾಗಿ ನನ್ನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ದೇಶ ಅಂದರೆ ಜನ ಅಂತ ಇತ್ತು, ನಾವೆಲ್ಲ ಅಂತ. ಬಟ್ ಇವರು ಹೇಳ್ತಾರೆ ದೇಶ ಅಂದರೆ ಜನ ಅಲ್ಲ, ದೇಶ ಅಂದರೆ ಮಣ್ಣು, ದೇಶ ಅಂದರೆ ಗಡಿ, ದೇಶ ಅಂದರೆ ಧ್ವಜ, ದೇಶ ಅಂದರೆ ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವ? ಎಲ್ಲಿ ಕೂಡ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಮತ್ತೆ ಕೆಲವು ಪ್ರಶ್ನೆಗಳು ಬಂದರೆ, ಸಾಮಾಜಿಕ ನ್ಯಾಯ, ಅದು ನಮಗೆ ಸಾಮಾನ್ಯ ಜ್ಞಾನ ಇದ್ದವರಿಗೂ ಸಾಮಾಜಿಕ ನ್ಯಾಯ ಅಂದರೆ ಏನಪ್ಪ? ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡೋದು ಸಾಮಾಜಿಕ ನ್ಯಾಯ ಅಲ್ವೋ? ಮಹಿಳೆಯರಿಗೆ, ದಲಿತರಿಗೆ, ಬುಡಕಟ್ಟುಗಳು ಜನರಿಗೆ, ಹಿಂದುಳಿದ ಜಾತಿಗಳು, ಇವರು ಚಾರಿತ್ರಿಕವಾಗಿಯೇ ಹಲವು ಅನ್ಯಾಯಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಅಂಥವರಿಗೆ ನಾವು ನ್ಯಾಯ ಒದಗಿಸುವುದನ್ನು ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಬಟ್ ಅದೀಗ ಅಡಿಮೇಲಾಗಿದೆ. ಸಾಮಾಜಿಕ ನ್ಯಾಯ ಅಂತ ಹೇಳಿದರೆ ಬಲಾಢ್ಯರಲ್ಲೇ, ಅಂದರೆ ಚಾರಿತ್ರಿಕವಾಗಿಯೇ ಯಜಮಾನಿಕೆ ಮಾಡೋರಲ್ಲಿ ಕೆಲವರು ಅಲ್ಲಿ ಕೂಡ ಅನಾನುಕೂಲಸ್ಥರಿದ್ದಾರೆ, ಹಲವರು ಬಡವರಿದ್ದಾರೆ. ಅವರನ್ನು ಹುಡುಕಿ ಅವರಿಗೆ ನ್ಯಾಯ ಕೊಡೋದು ಸಾಮಾಜಿಕ ನ್ಯಾಯ ಅಂತ ಆಗಿದೆ. ನಿಮಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ರಿಸರ್ವೇಷನ್ ಕೊಡೋದು ಅರ್ಥ ಏನು ಅಂತ ಹೇಳಿದರೆ ಅದು. ಇನ್ನು ಸ್ವಾತಂತ್ರ್ಯದ ಪ್ರಶ್ನೆ ಬಂದರೆ ನಾನು ಮಾತ್ರ ನೀವೆಲ್ಲ ತಿಳ್ಕೊಂಡಿದ್ದೀರಿ ಏನು ಅಂತ ಹೇಳಿದ್ರೆ, ನಮಗೆಲ್ಲ ಒಂದು ಅನ್ಯಾಯ ಆದರೆ ಪ್ರತಿಭಟಿಸುವ ಸ್ವಾತಂತ್ರ್ಯ ಇದೆ, ನಮಗೆ ಸರ್ಕಾರವನ್ನು ಉದ್ಯೋಗ ಕೊಡಿ, ಒಳ್ಳೆ ಶಿಕ್ಷಣ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ ಕೇಳೋ ಸ್ವಾತಂತ್ರ್ಯ ಇದೆ, ನಮಗೆ ಇಷ್ಟ ಬಂದ ಆಹಾರವನ್ನು ತಿನ್ನುವ ಸ್ವಾತಂತ್ರ್ಯ ಇದೆ, ನಮಗೆ ಇಷ್ಟ ಬಂದ ಹುಡುಗಿಯನ್ನು ಪ್ರೀತಿಸುವ ಸ್ವಾತಂತ್ರ್ಯ ಇದೆ. ನನಗೆಲ್ಲ, ಯುವಕರಿಗೆ ನಾನು ಹೇಳಿದ್ದು. ಸೊ ಅವರನ್ನು ಮದುವೆ ಆಗೋ ಸ್ವಾತಂತ್ರ್ಯ ಇದೆ, ನಮಗೆ ಇಷ್ಟ ಬಂದ ದೇವರನ್ನು ಪೂಜಿಸುವ ಸ್ವಾತಂತ್ರ್ಯ ಇದೆ, ಇಷ್ಟ ಬಂದ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ ಇದೆ, ಸಂವಿಧಾನದಲ್ಲಿ ಇದೆ. ಅದು ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ.
ಬಟ್ ಇವ್ರು ಹೇಳ್ತಾ ಇದ್ದಾರೆ ಹಾಗಿಲ್ಲ. ಹೊಸ ಭಾರತದಲ್ಲಿ 2014 ನಂತರ ಬಂದ ಭಾರತದಲ್ಲಿ ಈ ಸ್ವಾತಂತ್ರ್ಯಗಳು ಯಾವುದೂ ಇಲ್ಲ ನಿಮಗೆ. ಅವ್ರು ನೇರ ಹೇಳ್ತಾ ಇದ್ದಾರೆ, ನಿಮಗೆ ನೀವು ಬರೀ ಹಳೆ ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ತೀರಿ, ಇದು ಯಾವುದಿಲ್ಲ. ಈಗ ನೀವು ಇದೆಲ್ಲ ಸ್ವಾತಂತ್ರ್ಯ ತೆಗೊಂಡ್ರೆ ಅದು ದೇಶದ್ರೋಹ ಆಗ್ತದೆ ಮತ್ತೆ ಕಾನೂನು ಬಾಹಿರನು ಆಗ್ತದೆ ಅಂತ ನೇರವಾಗಿ ಪರೋಕ್ಷವಾಗಿ ಅವರ ರಾಜಕೀಯ ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಮತ್ತು ಅವರ ಕಾನೂನುಗಳು ಹೇಳ್ತವೆ. ನಾನು ನಿಮಗೆ ಬಿಡಿಸಿ ಬಿಡಿ ಹೇಳ್ತೇನೆ. ಸೊ ಹಾಗೆ ಇವತ್ತು ಹಾಗೆ ಅಂತೇಳಿ ಅವರು ಯುವಕರಿಗೆ ಮತ್ತೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನಿಮಗೆ ಸರ್ಕಾರ ಉದ್ಯೋಗ ಕೊಡಿ, ಭೂಮಿ ಕೊಡಿ ಅಂತ ಕೇಳುವ ಸ್ವಾತಂತ್ರ್ಯ ಇಲ್ಲ. ಹಾಗೆಂದು ನಿರಸನ ಆಗುವ ಅಗತ್ಯ ಇಲ್ಲ. ಯುವಕರೆಲ್ಲ ಆ ದಳ ಈ ದಳ, ಆ ಸಂಘ ಈ ಸೇನೆ ಅಂತ ಕಟ್ಟಿಕೊಳ್ಳಿ ಹಪ್ತ ವಸೂಲಿ ಮಾಡುವ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವರು ಉದ್ಯೋಗ ಕೊಡುವುದಿಲ್ಲ. 25 ಸೇನೆಗಳನ್ನು ದಳಗಳನ್ನು ಕಟ್ಟಿಕೊಂಡು ಅವರು ಹಪ್ತ ವಸೂಲಿ ಮಾಡಿಕೊಂಡು ಬದುಕಬೇಕು ಅಂತ. ಗುಣಮಟ್ಟದ ಶಿಕ್ಷಣ ಕೊಡಿ ಅಂತ ಕೇಳೋ ಸ್ವಾತಂತ್ರ್ಯ ಇಲ್ಲ ನಮಗೆ ಇವತ್ತು. ಆದರೆ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿಕೊಂಡು ಶಾಲೆಗೆ ಬರೋದನ್ನು ತಡೆಯುವ ಸ್ವಾತಂತ್ರ್ಯ ಇದೆ ಅಲ್ವಾ? ಯಾರಾದರೂ ಪೊಲೀಸ್ ಆಕ್ಷನ್ ತಗೊಂಡ್ರು ಅವರ ಮೇಲೆ, ಕೇಸರಿ ಶಾಲೆ ಹಾಕೊಂಡು ಬಂದು ಇವ್ರನ್ನ ತಡೆಯುವಾಗ ಏನು ದೊಡ್ಡ ಇಶ್ಯೂ ಆಗಿಲ್ಲ. ಹಾಗೆ ಅವರಿಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಅಲ್ವಾ? ಅದೇ ರೀತಿ ಗುಣಮಟ್ಟದ ಆರೋಗ್ಯ ಕೊಡಿ ಅಂತ ಕೇಳೋ ಸ್ವಾತಂತ್ರ್ಯ ನಮಗಿಲ್ಲ. ಬಟ್ ಕೋಮು ಗಲಭೆ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಡಿಸುವ ಸ್ವಾತಂತ್ರ್ಯ ಇದೆ. ನೋಡ್ತಾ ಇದ್ದೀರಲ್ಲ ನಾವು. ಅಂತೂ ನಮ್ಮ ಜಿಲ್ಲೆ ಅದಕ್ಕೊಂದು ದೊಡ್ಡ ಪ್ರಯೋಗಶಾಲೆನೇ ಆಗಿದೆ. ಸರ್ಕಾರದ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಸ್ವಾತಂತ್ರ್ಯ ಇಲ್ಲ. ಆದರೆ ಅಲ್ಪಸಂಖ್ಯಾತರನ್ನು ಹಿಂಸಿಸುವ, ಅವಮಾನಿಸುವ, ಕೊಲ್ಲುವ ಸ್ವಾತಂತ್ರ್ಯ ಇದೆ ಇಲ್ವಾ? ನೀವು ಜಸ್ಟ್ ನೋಡಿ. ಅಷ್ಟು ಮಾತ್ರ ಅಲ್ಲ, ಈ ಇಡೀ ಅವಮಾನಿಸುವ ಕೊಲ್ಲುವ ಇದರಲ್ಲಿ ಅವ್ರಿಗೇನಾದ್ರೂ ಅಪಾಯ ಆದರೆ, ಈಗ ನಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ 93% ಕೂಡ ಅಸಂಘಟಿತ ಕಾರ್ಮಿಕರು. ಅವರು ಕೆಲಸ ಮಾಡುವಾಗ ಬಿದ್ದು ಗಾಯ ಆದರೆ ಅಥವಾ ಕೈಕಾಲು ಮುರಿದ್ರೆ ಅವರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ. ಪರಿಹಾರ ಕೊಡಿ ಅಂತ ಕೇಳೋ ಸ್ವಾತಂತ್ರ್ಯನೂ ಇಲ್ಲ. ಆದರೆ ನೀವು ಅಲ್ಪಸಂಖ್ಯಾತರಿಗೆ ಹೊಡೆದು ಬಡ್ದು ಕೊಲ್ಲುವಾಗ ನೀವು ಒಂದು ವೇಳೆ ಸತ್ತರೆ ನಿಮಗೆ ಸರ್ಕಾರ ಕೈ ತುಂಬ ಪರಿಹಾರ ಕೊಡ್ತದೆ ತಿಳೋ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ವ್ಯಂಗ್ಯ ಮತ್ತು ವಿಡಂಬನೆ ಹೇಳಿದ್ರು, ಇದು ವಾಸ್ತವ ನಾವು ನೋಡ್ತಾ ಇದ್ದೇವೆ. ಇನ್ನು ಮತ್ತೊಂದು ನಾವು ತುಂಬ ಆಲೋಚನೆ ಮಾಡಬೇಕಾದ್ದು ನೋಡಿ, ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಬಂದಾಗ ಕಮ್ಯುನಿಸ್ಟರು, ಎಡಪಂಥೀಯರು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾ ಇದ್ದರು, 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಅಂತೇಳಿ. ಪೊಲೀಸರ ಬೂಟಿಗೆ ಬಂತು, ಟಾಟಾ ಬಿರ್ಲಾ ಜೋಬಿಗೆ ಬಂತು ಅಂತ. ಇವತ್ತು ಟಾಟಾ ಬಿರ್ಲಾ ಬದಲಾಯಿಸಬೇಕು, ಅಂಬಾನಿ ಅದಾನಿ ಜೋಬಿಗೆ ಬಂತು ಅಂತ ಹೇಳಬೇಕು. ಹಿಂದಿನ ಸರ್ಕಾರಗಳು ಎಲ್ಲರೂ ಇವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕಂಪ್ಲೀಟ್ ಫೇಲ್ ಆಗಿತ್ತು. ಬಟ್ ಇವರು ಭಾರಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದವರು ಪಕ್ಷಗಳು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಡಿ ಸ್ವಾತಂತ್ರ್ಯ ತಂದಿರಬಹುದು. ಬಟ್ ಆ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ? ಶಾಲೆಯ ಮೈದಾನಕ್ಕೆ ಬಂದಿದೆ, ಸರ್ಕಾರಿ ಕಚೇರಿಗಳಿಗೆ ಬಂದಿದೆ, ಅಥವಾ ನಿಮ್ಮ ನೆಹರು ಮೈದಾನಕ್ಕೆ ಬಂದಿದೆ. ಅದು ಮನೆಗೆ ಬಂದಿರಲಿಲ್ಲ ಅಲ್ವಾ? ಇವತ್ತು ನಾವು ಮನೆಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೇವೆ. ಪ್ರತಿ ಮನೆಯಲ್ಲೂ ಧ್ವಜ ಏರಿಸಿ ನೀವು ಸ್ವಾತಂತ್ರ್ಯ ಆಚರಿಸಬಹುದು. ಒಂದಲ್ಲ, ಎರಡಲ್ಲ, 3 ದಿನ ಧ್ವಜ ಏರಿಸಿ ಹೊಟ್ಟೆ ತುಂಬ ಸ್ವಾತಂತ್ರ್ಯ ಆಚರಿಸಬಹುದು. ಆದ್ದರಿಂದ ಹಿಂದಿನವರಿಗೆ ಕಂಪೇರ್ ಮಾಡಿದರೆ ನಾವೆಷ್ಟು ದೊಡ್ಡ ಮಟ್ಟಿಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೇವೆ ಅಂತ ಹೇಳೋ ಒಂದು ಅರ್ಥವನ್ನು ಕೊಡ್ತಾ ಇದೆ. ಇದೆಲ್ಲ ಸ್ವಲ್ಪ ನಾನು ನಿಮಗೆ ಬೋರ್ ಆಗೋದು ಬೇಡ ಅಂತೇಳಿ ವಿಡಂಬನೆ ರೂಪದಲ್ಲಿ ಹೇಳಿದೆ. ಇನ್ನು ಕೆಲವು ವಿಚಾರ, ಗಂಭೀರ ವಿಚಾರ, ಇದು ಗಂಭೀರನೇ, ವಿಡಂಬನೆ ಅಲ್ಲ, ವಿಡಂಬನೆ ರೂಪದಲ್ಲಿ ಹೇಳಿದರು. ನಮ್ಮ ಸಂವಿಧಾನ ಭಾರಿ ಕ್ಲಿಯರ್ ಆಗಿ ಹೇಳಿದೆ, ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತೇಳಿ. ಈ 75 ವರ್ಷದಲ್ಲಿ ಖಾಲಿ ಇವರು ಮಾತ್ರ ಅಲ್ಲ, ಹಿಂದಿನ ಪಕ್ಷಗಳು ಸೇರಿಸಿಕೊಂಡು ಜನರಲ್ಲಿ ವೈಜ್ಞಾನಿಕ ಪ್ರಜ್ಞೆ ಬಿಡಿ ಅವ್ರನ್ನ ದಿನ 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 ಹಿಂದಕ್ಕೆ ಕೊಂಡೊಯ್ತಾ ಇದ್ದಾರೆ, ಶ್ರದ್ಧೆ ಬೆಳೆಸ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಜಾತಿ, ಧರ್ಮ, ದೇವರ ಹೆಸರಲ್ಲಿ ಎಂಥ ಕ್ರಿಮಿನಲ್ ಇದ್ದರೂ ಚುನಾವಣೆ ಗೆಲ್ತಾರೆ. ಅವರು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ಇದೇ ಕಾರಣದಿಂದ ಇವತ್ತು 2019ರ ಪಾರ್ಲಿಮೆಂಟಲ್ಲಿ 43%, ಒಂದೆರಡಲ್ಲ 545 MP-ಗಳಲ್ಲಿ 43% ಕ್ರಿಮಿನಲ್ ಹಿನ್ನೆಲೆ ಇದ್ದವರು ಇದ್ದಾರೆ. ಇದು ನಮ್ಮ ಡೆಮೋಕ್ರಸಿಯ ಒಂದು ಮುಖ. ಇದು 43%, ಅದರಲ್ಲಿ ಒಂದು 35% ಗಂಭೀರ ಆರೋಪ
ಇದ್ದವರಿದ್ದಾರೆ. ಅಂದರೆ ಮರ್ಡರ್ ಕೇಸ್ ಆಗಿ ಲೋವರ್ ಕೋರ್ಟಲ್ಲಿ ಪನಿಷ್ ಆಗಿ ಅವರಿಗೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕುದು, ಅಲ್ಲ ಎನ್ಕ್ವೈರಿ ಆಗ್ತಾ ಇದೆ. ಅಂಥವ್ರು ಇದ್ದಾರೆ. ಮರ್ಡರ್ ಮಾಡಿದವರು, ಕಿಡ್ನ್ಯಾಪ್ ಮಾಡಿದವರು, ರೇಪ್ ಮಾಡಿದವರು ಇವತ್ತು ನಮಗೆ ಕಾನೂನು ಮಾಡ್ತಾ ಇದ್ದಾರೆ. ಸಮಾಜದ ಬಗ್ಗೆ, ತಳಸ್ತರ ಜನರ ಬಗ್ಗೆ, ಕಾರ್ಮಿಕರ ಬಗ್ಗೆ ಮಾತಾಡೋರು ಜೈಲಲ್ಲಿದ್ದಾರೆ. ಸೊ ದಿಸ್ ಇಸ್ ಅನದರ್ ಬಿಗ್ ಟ್ರಾಜಡಿ ನಾವು ನೋಡ್ತಾ ಇರೋದು. ಸೊ ಇದರ ಹಿಂದೆಲ್ಲ ಕೆಲಸ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಭಾರಿ ಮುಖ್ಯವಾಗಿ ಒಂದು ಕಡೆಗೆ ಈ ಅಂಧಶ್ರದ್ಧೆಯಿಂದ ಜನ ಕ್ರಿಮಿನಲ್ಗಳನ್ನು ಪಾಲಿಸಿ ಮಾಡುವಲ್ಲಿ ಕಳಿಸ್ತಾ ಇದ್ದಾರೆ. ಇವರು ನಮ್ಮ ಶಿಕ್ಷಣವನ್ನು ರೂಪಿಸುವವರು, ಇವರು ನಮ್ಮ ಆರೋಗ್ಯವನ್ನು ರೂಪಿಸುವವರು, ಇವರು ನಮ್ಮ ಕಾರ್ಮಿಕ ನೀತಿಯನ್ನು ರೂಪಿಸುವವರು ಇವರು. ಒಟ್ಟಾರೆಯಾಗಿ ಹೇಳ್ತಿದ್ರೆ ನಮ್ಮ ಇಡೀ ಬದುಕನ್ನು ರೂಪಿಸುವವರು ಈ ಪಾಲಿಸಿ ಮೇಕರ್ಸ್, MLA MP ಗಳು. ಅಂಥ ಜಾಗಕ್ಕೆ ಕ್ರಿಮಿನಲ್ಗಳನ್ನು ಆಯ್ಕೆ ಮಾಡಿ ಜನ ಏನು ಮಾಡ್ತಾ ಇದ್ದಾರೆ, ನೆಮ್ಮದಿಯ ಬದುಕಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ದೇವರಂತ ಮನುಷ್ಯರನ್ನು ಆಯ್ಕೆ ಮಾಡಬೇಕಾ ಅಲ್ಲಿಗೆ ಕ್ರಿಮಿನಲ್ಗಳನ್ನ ಆಯ್ಕೆ ಮಾಡೋದು. ಅವರು ತರುವ ಕೆಟ್ಟ ಪಾಲಿಸಿಯಿಂದ, ಕೆಟ್ಟ ಎಜುಕೇಶನ್ ಸಿಸ್ಟಮ್, ಕೆಟ್ಟ ಆರೋಗ್ಯ ಸಿಸ್ಟಮ್, ಕೆಟ್ಟ ಕಾರ್ಮಿಕ ನೀತಿಗಳಿಂದಾಗಿ ಜನ ಇವತ್ತು 3 ಹೊತ್ತಿನ ಊಟಕ್ಕೆ ಪರದೊಡ್ಡ ನೆಮ್ಮದಿ ಬದುಕಿಗೋಸ್ಕರ ದೇವಸ್ಥಾನಕ್ಕೆ ಹೋಗುದು. ಇದರಷ್ಟು ದೊಡ್ಡ ವಿರೋಧಾಭಾಸ ಏನಿದೆ? ನಾವು ಇದನ್ನು ಕೂಡ ಒಂದು ಜನರಿಗೆ ತಿಳುವಳಿಕೆ ಕೂಡ ಇದ್ದರೆ ಒಂದು ಹೊಸ ಭಾರತ, ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡೋದು ಭಾರಿ ಕಷ್ಟ ಇದೆ ಅಂತೇಳಿ. ಮತ್ತೆ ನಮಗೆಲ್ಲ ಮತ್ತೊಂದು ಏನಿದೆ ಅಂತ ಹೇಳಿದ್ರೆ, ಎಲ್ರಿಗೂ ಇದೊಂದು ಹಳೆಯದರ ಹಂಬಲ, ನಾಸ್ಟಾಲ್ಜಿಯಾ ಇದೆ. ಹಿಂದೆ ಚೆನ್ನಾಗಿತ್ತು ಅಂತೇಳಿ ಅಲ್ವಾ? ನೀವೆಲ್ಲ ಆಲೋಚನೆ ಮಾಡಿ, ನಾವು ನಮ್ಮ ಬಾಲ್ಯದ ಬಗ್ಗೆ ನಾವೆಲ್ಲ ಮಾತಾಡೋದು ಹಿಂದೆ ಚೆನ್ನಾಗಿತ್ತು ಅಂತೇಳಿ, ಅಂದರೆ ಈಗ ಸರಿ ಇಲ್ಲ ಅಂತೇಳಿ. ಸೊ ಈ ಹಿಂದೆ ಚೆನ್ನಾಗಿತ್ತು ಅಂತೇಳೋ ನಮ್ಮ ಹಂಬಲವನ್ನು RSS BJP ಅವರು ಉಪಯೋಗಿಸಿದಷ್ಟು ಬೇರೆ ಯಾರೂ ಉಪಯೋಗಿಸಿಲ್ಲ. ಎಲ್ಲ ಪಕ್ಷಗಳು ಉಪಯೋಗಿಸಿದೆ, ಇವರು ತುಂಬ ಚೆನ್ನಾಗಿ ಉಪಯೋಗಿಸಿದ್ದಾರೆ. ಹಾಗಾಗಿ ಅವರು ಅದನ್ನು ಹಿಂದೆ ಎಲ್ಲಿ ಕೊಂಡೋಗಿದ್ದಾರೆ ಅಂತ ಹೇಳಿದ್ರೆ, ಮೊಘಲ್ ದೊರೆಗಳು ಬರೋ ಮೊದಲು ನಮ್ಮಲ್ಲಿ ಹಿಂದೂ ರಾಜರುಗಳೇ ಇರುವಾಗ ನಮ್ಮಲ್ಲಿ ಸ್ವರ್ಗ ಇತ್ತು, ನಮ್ಮಲ್ಲಿ ರಾಮರಾಜ್ಯ ಇತ್ತು ಅಂತ, ಎಲ್ಲರಿಗೂ ನೆಮ್ಮದಿಯ ಬದುಕಿತ್ತು ಅಂತ ಒಪ್ಪಿಸ್ತಾ ಇದ್ದಾರೆ. ಸೊ ಅಂಥ ನೆಮ್ಮದಿಯ ಬದುಕು, ಅಂಥ ರಾಮರಾಜ್ಯವನ್ನು ನಾಶ ಮಾಡಿದ್ದು ಮೊಘಲ್ ರಾಜರು ನಾಶ ಮಾಡಿದರು, ನಂತರ ಬ್ರಿಟಿಷರು ನಾಶ ಮಾಡಿದರು, ನಂತರ ಕಾಂಗ್ರೆಸ್, ಅದರಲ್ಲೂ ನೆಹರು ಭಾರಿ ದೊಡ್ಡ ಮಟ್ಟಿಗೆ ನಾಶ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹಿಂದಿನ ರಾಮರಾಜ್ಯವನ್ನು ಸೃಷ್ಟಿ ಮಾಡಬೇಕಾದ್ರೆ ಏನು ಮಾಡಬೇಕು? ನಮ್ಮ ರಾಮರಾಜ್ಯವನ್ನು ನಾಶ ಮಾಡಿದವರನ್ನು ನಾಶ ಮಾಡಬೇಕು. ಯಾರು ನಾಶ ಮಾಡಿದ್ದು? ಮೊಘಲರು ಹೋಗಿದ್ದಾರೆ, ಮುಸ್ಲಿಮರಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದೆ, ನೆಹರು ಇಲ್ಲ. ಬಟ್ ನೆಹರನ್ನು ದಿನ ಕೊಲ್ಲುದು ಸುಳ್ಳು ಹೇಳಿ. ಸೊ ನೆಹರು, ಬ್ರಿಟಿಷರ ಇಲ್ಲ ಬಿಡಿ, ಅವ್ರನ್ನೇನು ಮಾಡಲಿಕ್ಕೆ ಆಗುದಿಲ್ಲ. ಸೊ ಅವರನ್ನು ನಾಶ ಮಾಡೋದ್ರ ಮೂಲಕ ನಾವು ರಾಮರಾಜ್ಯ ಸೃಷ್ಟಿ ಮಾಡಬಹುದು ಅಂತ. ಇದನ್ನು ತುಂಬ ಜನ ನಮ್ಮ ದಲಿತ, ಬುಡಕಟ್ಟು, OBCಗಳು ರಾಮರಾಜ್ಯ ನಿರ್ಮಾಣ ಆಗಿದ್ರೆ ನಮಗೆಲ್ಲ ಒಳ್ಳೆ ಬದುಕು ಬರ್ತದೆ ಅಂತೇಳಿ ರಾಮರಾಜ್ಯ ನಾಶ ಮಾಡೋದ್ರಲ್ಲಿ ನಾವು ಹೆಚ್ಚು ಮೋಟಿವೇಟ್ ಆಗಿದ್ದಾರೆ. ಆ ಹಿಂದಿನ ರಾಮರಾಜ್ಯದಲ್ಲಿ ದಲಿತರು ಎಲ್ಲಿದ್ದರು, ಬುಡಕಟ್ಟುಗಳು ಎಲ್ಲಿದ್ದರು, ಮಹಿಳೆಯರು ಎಲ್ಲಿದ್ದರು, ಕೆಲವು ಸಣ್ಣ ಚರ್ಚೆಗೂ ಅವರಿಗೆ ತಲೆಗೆ ಹತ್ತದ ಸ್ಥಿತಿ ಇದೆ. ಬಟ್ ನಾವೀಗ ಮಾತಾಡಬೇಕಾದ್ದು ಆ ರಾಮರಾಜ್ಯದಲ್ಲಿ ಈ ದಲಿತರು, ಬುಡಕಟ್ಟುಗಳು, ಮಹಿಳೆಯರು ಯಾವ ಸ್ಥಿತಿಯಲ್ಲಿದ್ದರು, ಇದರ ಬಗ್ಗೆ ದೊಡ್ಡ ಮಟ್ಟಿನ ಚಿಂತನೆ ನಡಿಬೇಕಾಗ್ತದೆ. ಒಂದು ಸಮೃದ್ಧ ಕರ್ನಾಟಕ ರೂಪಿಸಬೇಕಾಗಿದ್ದಾರೆ ಅಂತೇಳಿ. ಕೇವಲ ಸ್ವಾತಂತ್ರ್ಯದ ಅರ್ಥ ಮಾತ್ರ ಅಲ್ಲ, ಡೆಮಾಕ್ರಸಿ ಅರ್ಥ, ಫೆಡರಲ್ ಸಿಸ್ಟಮಿನ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂದ್ರೆ ಫೆಡರಲ್ ಸಿಸ್ಟಮ್ ಇರಬೇಕು, ಅದರ ಅರ್ಥ ಅದೆಲ್ಲವೂ ಅಡಿಮೇಲಾಗಿದೆ ಇವತ್ತು. ಸೊ ಡೆಮಾಕ್ರಸಿಯನ್ನು ಇಲೆಕ್ಷನಿಗೆ ಸೀಮಿತಗೊಳಿಸಿದ್ದು ಇವರಲ್ಲ, ಹಿಂದಿನವರು ಕೂಡ. ಇಡೀ ಪ್ರಜಾಪ್ರಭುತ್ವ ಅಂದರೆ ಚುನಾವಣೆಯಲ್ಲಿ ವೋಟ್ ಹಾಕುವುದು ಮತ್ತೆ ಹೋಗಿ ಮಲಗುದು, ಇದು ಪ್ರಜೆಗಳ ಕೆಲಸ. ಅದರ ಮಧ್ಯೆ ಪ್ರಜೆಗಳು ಹೋರಾಟ ಮಾಡಬಾರ್ದು, ಪ್ರತಿಭಟಿಸಬಾರ್ದು, ಪ್ರಶ್ನೆ ಕೇಳಬಾರ್ದು, ವಿರೋಧಿಸಬಾರ್ದು. ಈಗ ಅದೆಲ್ಲ ಮಾಡಿದರೆ ಹಿಂದೆ ಏನೋ ನಡೀತಾ ಇತ್ತು, ಈಗ ಒಂದು ಜೈಲಿಗೆ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ, ಅದರ ಪ್ರಶ್ನೆ ಎಲ್ಲ ಕೇಳಿದೆ. ಸೊ ಇಂಥ ಚುನಾವಣೆ ಕೂಡ ಸಮಾಜದ ಎಲ್ಲ ವರ್ಗಗಳು ಪಾಲ್ಗೊಳ್ಳುವ ರೀತಿ ಇಲ್ಲ ಇವತ್ತು. ನಮ್ಮಲ್ಲಿ 50% ಮಹಿಳೆಯರಿದ್ದಾರೆ, ಅದರಲ್ಲಿ 5% ಕೂಡ MLAಗಳು ಇವತ್ತು ನಮ್ಮ ವಿಧಾನಸೌಧದಲ್ಲಿ ಇಲ್ಲ. ಇದು ಇವತ್ತು ಅಂತಲ್ಲ, ಈ ಸಾಧಾರಣ 30-40 ವರ್ಷದಿಂದ ಇದೆ. 3 ಜನ, 4 ಜನ, 5 ಜನ, 9 ಜನ ಮಹಿಳೆಯರಾಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, 15% ಅಷ್ಟು ಅಲ್ಪಸಂಖ್ಯಾತರಿದ್ದಾರೆ, 15-16%. ಹಾರ್ಡ್ಲಿ 5% ಅಲ್ಪಸಂಖ್ಯಾತ ರೆಪ್ರೆಸೆಂಟೇಷನ್ ಇದೆ. ದಲಿತ ಬುಡಕಟ್ಟುಗಳಿಂದ ಅವರ ಜನಸಂಖ್ಯೆಗೆ ಬೇಕಾದಷ್ಟು ರೆಪ್ರೆಸೆಂಟೇಷನ್ ಇದೆ. ಬಟ್ ಅವರನ್ನು ದಲಿತ ಬುಡಕಟ್ಟು ಪ್ರತಿನಿಧಿತ್ವ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಬಿಳಿಮಲೆಯವರಿಗೆ ಗೊತ್ತಿರ್ಬೋದು, ಸುಳ್ಯದಲ್ಲಿ
ಅವ್ರು ಬರ್ತಾನೆ ಇದ್ದಾರೆ, ದಲಿತ ರೆಪ್ರೆಸೆಂಟೇಟಿವ್. ಏನು ಆಗ್ತಾ ಇದೆ, ಅವರನ್ನು ಚುನಾಯಿಸಲಿಕ್ಕೆ ದಲಿತೇತರರು, ದಲಿತ ಬುಡಕಟ್ಟುಗಳನ್ನು ಚುನಾಯಿಸುವಲ್ಲಿ ದಲಿತೇತರರ ಪಾತ್ರ ಭಾರಿ ದೊಡ್ಡದಿದೆ. ಹಾಗಾಗಿ ಚುನಾಯಿತರಾದರೂ ಅವರು ಜಾಸ್ತಿ ಕೆಲಸ ಮಾಡೋದು ದಲಿತರದ್ದು ಅಲ್ಲ. ಸೊ ಹೀಗಾಗಿ ನಮ್ಮ ಪ್ರಕಾರ ನಮ್ಮ ದೇಶದ ಈ MLA MP ಗಳಲ್ಲಿ 75% ಜನರಿಗೆ ಇಫೆಕ್ಟಿವ್ ರೆಪ್ರೆಸೆಂಟೇಷನ್ ಇಲ್ಲ. 45% ಮಹಿಳೆಯರಿಗಿಲ್ಲ, 10% ಅಲ್ಪಸಂಖ್ಯಾತರಿಗಿಲ್ಲ, 55 ಆಯಿತು, ಒಂದು 20% ದಲಿತ ಬುಡಕಟ್ಟುಗಳಿಗೆ ಇಫೆಕ್ಟಿವ್ ಟೆಕ್ನಿಕಲ್ ರೆಪ್ರೆಸೆಂಟೇಷನ್ ಬೇರೆ ಇಲ್ಲ. ಅಂದರೆ 75% ಜನರಿಗೆ ಪ್ರತಿನಿಧಿತ್ವನೇ ಇಲ್ಲ. ಇನ್ನು ವರ್ಗದ ದೃಷ್ಟಿಯಿಂದ, ದುಡ್ಡಿನ ದೃಷ್ಟಿಯಿಂದ ನೋಡಿದರೆ ನಮ್ಮಲ್ಲಿ ಹಾರ್ಡ್ಲಿ ನನಗೆ ಗೊತ್ತಿರುವ ಹಾಗೆ ಪರ್ ಕ್ಯಾಪಿಟ ಇನ್ಕಮ್ ನಮ್ಮ ದೇಶದ್ದು ರಾಜ್ಯದ್ದು ಸರಾಸರಿ 1.5 ಲಕ್ಷ ಇರ್ಬೋದು. ಒಂದು ಮನೆಯಲ್ಲಿ ದುಡಿಯೋರು ಇಬ್ಬರು ಇದ್ದರು, ತಲಾ ಆದಾಯ 2.5 ಲಕ್ಷ ಅಥವಾ 3 ಲಕ್ಷ 5 ಲಕ್ಷ ಅಂತ ಇಡಿ. ಬಟ್ ನಮ್ಮಲ್ಲಿ MLA MP ಆದಾಯ ನಿಮಗೆ ಲಕ್ಷದಲ್ಲಿ ಯಾರೂ ಇಲ್ಲ. ಆದಾಯ ಆದರೂ ಆಸ್ತಿ ಕೋಟಿಗಿಂತ ಕಡಿಮೆ ಆಸ್ತಿ ಇರುವ ಒಬ್ಬ MLA ಒಬ್ಬ MP ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಅಷ್ಟು ಮಾತ್ರ ಅಲ್ಲ, ಒಂದು ಇಲೆಕ್ಷನಿಂದ ಮತ್ತೊಂದು ಇಲೆಕ್ಷನ್ಗೆ ಅವರೇ ಡಿಕ್ಲೇರ್ ಮಾಡೋರ ಆಸ್ತಿ ಕನಿಷ್ಠ 5 ಕೋಟಿ ಏರ್ತಾ ಇದೆ. ಸೊ ಇದು ನಮ್ಮ ಪ್ರಜಾಪ್ರಭುತ್ವ ಚುನಾವಣೆಗೆ ರೆಡ್ಯೂಸ್ ಆಗಿದೆ. ಬಟ್ ಅಂಥ ಚುನಾವಣೆಯಲ್ಲಿ ಕೂಡ ನಮ್ಮ ಬಹುತೇಕರಿಗೆ ಒಂದು ಸಣ್ಣ ಅವಕಾಶ ಇಲ್ಲ. ಅಂದರೆ ವರ್ಗದ ದೃಷ್ಟಿಯಿಂದ ಮಾತಾಡ್ತಿದ್ರೆ 99% ಜನರಿಗೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಪ್ರತಿನಿಧಿತ್ವ ಇಲ್ಲ ನಮ್ಮ ಡೆಮೋಕ್ರಸಿಯಲ್ಲಿ. ದಿಸ್ ಅ ಫ್ಯಾಕ್ಟ್. ಇನ್ನು ಡೆಮೋಕ್ರಸಿಯಲ್ಲಿ ಚುನಾವಣೆ ಮಾತ್ರ ಅಲ್ಲ, ಅದರ ಜೊತೆಗೆ ಶಾಸಕಾಂಗ ಮಾತ್ರ ಅಲ್ಲ, ನ್ಯಾಯಾಂಗ ಇದೆ. ಸೊ ನ್ಯಾಯಾಂಗದಲ್ಲಿ ಇವತ್ತು ನೀವು ನಂಬ್ತಿರಲ್ಲ, 2 ಭಾರಿ ದೊಡ್ಡ ಬದಲಾವಣೆಗಳು ಆಗಿವೆ. ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ, ಹಿಂದೆ ಒಬ್ಬ ಆರೋಪಿ ಯಾರ ಆರೋಪ ಮಾಡ್ತಾರೆ, ಅವ ಅಪರಾಧಿ ಅಂತೇಳಿ ಪ್ರೂವ್ ಆದ ನಂತರ ಅವನ ಅಪರಾಧಿ ಅಂತ ಆಗ್ತದೆ. ಬಟ್ ಇವತ್ತೇನಿಲ್ಲ, ಆರೋಪ ಮಾಡಿದ ದಿನದಿಂದಲೇ ಅವನ ಅಪರಾಧಿ ಅಂತ ಮಾಧ್ಯಮ ಘೋಷಿಸ್ತಾ ಇದೆ, ಪೊಲೀಸ್ನವರು ಘೋಷಿಸ್ತಾ ಇದ್ದಾರೆ, ಇವನು ಕೋರ್ಟ್ಗಳು ಕೂಡ ಘೋಷಿಸ್ತಾ ಇವೆ. ಇಂಥ ಒಂದು ಬೆಳವಣಿಗೆ ನೀವು ನೋಡ್ತಾ ಇದ್ದೀರಿ. ಎರಡನೇದ್ದು, ಈಗ ನಾನು ಒಬ್ಬ ವ್ಯಕ್ತಿಯನ್ನು ಕಳ್ಳ ಅಂತ ಆರೋಪ ಮಾಡಿದರೆ ಅವ ಕಳ್ಳ ಅಂತ ಸಾಬೀತು ಮಾಡ್ಬೇಕು, ಯಾರು ಮಾಡಬೇಕಾದ್ದು? ನಾನಲ್ವಾ ಆರೋಪ ಮಾಡಬೇಕಾದ್ದು. ಬಟ್ ಇವತ್ತು ಕೆಲವು ಕಾನೂನುಗಳು ದೇಶ ತಂದಿದೆ, ಅಲ್ಲಿ ಸರ್ಕಾರದ ಕೆಲಸ ಆರೋಪ ಮಾಡೋದು ಮಾತ್ರ. ನೀನು ಟೆರರಿಸ್ಟು, ನೀನು ಫ್ರಾಡ್ ಮಾಡಿದ್ದಿಂತ. ಅವ ನಿರಪರಾಧಿ ಅಂತ ಪ್ರೂವ್ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ಅಪರಾಧಿ ಅಂತ ಪ್ರೂವ್ ಮಾಡೋದು ಸರ್ಕಾರದ ಕೆಲಸ ಅಲ್ಲ. ಯಾರ ಮೇಲೆ ಆರೋಪ ಆಗಿದೆ ಅವರು ಪ್ರೂವ್ ಮಾಡಬೇಕಂತೆ. ನಿಮಗೆ ನಂಬಲಿಕ್ಕೆ ಆಗುದಿಲ್ಲ. ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಉಪ ಅಂತ ಕೇಳಿದ್ರಲ್ಲ, ಇದು ಎಕ್ಸಾಕ್ಟ್ಲಿ ಇದನ್ನೇ ಮಾಡ್ತಾ ಇರೋದು. ಆ ಪಾದ್ರಿ ಮೇಲೆ ಆರೋಪ ಇತ್ತು, ಅವರು ಅಲ್ಲಿಂದ ಬೇಲ್ ಸಿಗದೆ ಅಲ್ಲೇ ಸತ್ತು ಹೋದರು. ಬಟ್ ಅವರ ಆರೋಪ ಇದ್ದದ್ದು ಬಿಟ್ಟರೆ ಅಪರಾಧ ಏನು ಅಂತ ಇನ್ನೂ ಪ್ರೂವ್ ಆಗಿಲ್ಲ. 1 ವರ್ಷ 2 ವರ್ಷ ಎಷ್ಟೋ ಜನ ಕೊರೆಗಾಮ್ ಕೇಸಲ್ಲಿ ಎಷ್ಟೋ ಜನ ಜೈಲಲ್ಲಿ ಇದ್ದಾರೆ. ಇಸ್ ಅ ವೆರಿ ಡೇಂಜರಸ್. ನಾನು 1-2 ಕಾಯ್ದೆ PMLA ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ, ಅಲ್ಲಿ ಕೂಡ ಹೀಗೆ ಒಂದಿದೆಲ್ಲ. ನನಗೆ 4-5 ಕಾಯ್ದೆಗಳಿವೆ. ಸರ್ಕಾರ ನಿಮ್ಮನ್ನು ಟೆರರಿಸ್ಟ್ ಅಂತ ಒಳಗಾಕಿದರೆ ಟೆರರಿಸ್ಟ್ ಅಲ್ಲ ಅಂತ ಪ್ರೂವ್ ಮಾಡೋದು ನಮ್ಮ ವ್ಯಕ್ತಿಯ ಜವಾಬ್ದಾರಿ. ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ಸೊ ದಿಸ್ ಇಸ್ ದ ಜಸ್ಟಿಸ್ ಸಿಸ್ಟಮ್ ಎಷ್ಟು ಡಿಟೋರಿಯೇಟ್ ಆಗಿದೆ. ನಾವೆಲ್ಲ ಅಂತ ದೊಡ್ಡ ಪ್ರಶ್ನೆಗೆ ಹೋಗುದಿಲ್ಲ, ಅದಕ್ಕೆ ನಮ್ಗೆ ಯಾರಿಗೂ ಗೊತ್ತಾಗುದಿಲ್ಲ. ಬಟ್ ಯಾರಿಗೆ ಗೊತ್ತು, ಈಗ ಒಂದೊಂದು ಕಾಲದಲ್ಲಿ ನಮ್ಮ ಬುಡಕ್ಕೂ ಬರ್ಬೋದಲ್ಲ ಇಂಥ ಇಶ್ಯೂಸ್ಗಳು. ಸೊ ಅಷ್ಟು ಮಾತ್ರ ಅಲ್ಲ, ನ್ಯಾಯಾಂಗ ಎಷ್ಟು ಮಿಸರಬಲ್ ಫೈಲ್ ಆಗಿದೆ. ಅವರು ಉದ್ಘಾಟಕರು ಮಾತಾಡ್ತಾ ಇದರ ಬಗ್ಗೆ ಮಾತಾಡಿದ್ರು, ಯಾವುದು ಉಚಿತ ಕೊಡುಗೆಗಳ ಬಗ್ಗೆ. ಸುಪ್ರೀಂ ಕೋರ್ಟ್ ಅದಕ್ಕೊಂದು ಪ್ಯಾನಲ್ ಮಾಡಿದೆ ಅಂತೇಳಿ. ಈ ಸುಪ್ರೀಂ ಕೋರ್ಟು ಮತ್ತು ನಮ್ಮ ತುಂಬ ಕೋರ್ಟ್ಗಳು ಎಷ್ಟು, ನನಗೆ ಗೋಚರ ಆಗ್ತದೆ, ನಾನೊಬ್ಬ ಲಾಯರ್ ಅಲ್ಲ, ಎಷ್ಟು ಡಬಲ್ ಸ್ಟ್ಯಾಂಡರ್ಡು ಮಾಡ್ತವೆ ಅಂತೇಳಿ. ಅಲ್ಪಸಂಖ್ಯಾತರಿಗೊಂದು ನ್ಯಾಯ, ಬಹುಸಂಖ್ಯಾತರಿಗೊಂದು ನ್ಯಾಯ. ಹಿಜಾಬ್ ಕೇಸೇ ತಗೊಳ್ಳಿ ನೀವು, ಇಟ್ಸ್ ಅ ವೆರಿ ಸಿಂಪಲ್ ಕೇಸ್. ಏನು ಅಂತ ಹೇಳಿದ್ರೆ, ಆ ಹುಡುಗಿಯರ ಕೋರ್ಟಿಗೆ ಹೋದ್ದು ಯಾಕೆ? ಯೂನಿಫಾರ್ಮ್ ಕಾರಣಕ್ಕಾಗಿ ನಮಗೆ ಶಾಲೆಗೆ ಪ್ರವೇಶ ತಿರಸ್ಕರಿಸ್ತಾ ಇದ್ದಾರೆ, ನಮಗೆ ಶಿಕ್ಷಣದ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಕೋರ್ಟ್ ಏನು ಮಾಡಬೇಕಿತ್ತು, ಆ ಶಿಕ್ಷಣಕ್ಕೂ ಯೂನಿಫಾರ್ಮ್ಗೆ ಅಷ್ಟು ಸಂಬಂಧ ಇದೆಯಾ ಅಂತ ಚರ್ಚೆ ಮಾಡಬೇಕಿತ್ತು. ಹಾಗೆ ಮಾಡಲಿಲ್ಲ ಕೋರ್ಟು. ನಿಮಗೆ ಯೂನಿಫಾರ್ಮ್ ಯಾಕೆ ಬೇಕು, ಹಾಕಲೇಬೇಕು ಅಂತ ಯಾಕೆ? ಅದು ನಮ್ಮ ಧರ್ಮದಲ್ಲಿದೆ ಅಂತ ಅವರು ಹೇಳಿದರು.
ಸೊ ಆಗ ನೆಕ್ಸ್ಟ್ ಪ್ರಶ್ನೆ ಬಂದದ್ದು, ಈ ಧರ್ಮಕ್ಕೂ ಹಿಜಾಬಿಗೂ ಸಂಬಂಧ ಇದೆ ಅಂತ ಕೋರ್ಟಲ್ಲಿ ವಿಚಾರಣೆ ನಡೆಯಿತು. ನಿಮಗೆಲ್ಲರಿಗೂ ಅರ್ಥ ಆಗ್ಬೋದು, ಇನ್ ವಾಟ್ ವೇ ಎಜುಕೇಶನ್ ಇಲ್ವೇ ಅಲ್ಲಲ್ಲ ಅಲ್ಲಿ ಕಡೆಗೆ. ಒಂದು ಡೆಲಿಬ್ರೇಟ್ ಆಗಿ ಅದೇ ಕೇಸ್ ಈಗ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟ್ ಅದನ್ನು ವಿಚಾರಣೆಗೆ ಎತ್ತುಕೊಳ್ಳಿಕ್ಕೆ ಅವರಿಗೆ ಪುರುಷತೆ ಇಲ್ಲ. ಇದರ ಬದಲು ಬಡವರಿಗೆ ಕೊಡುವ ಅಲ್ಪ ಸ್ವಲ್ಪ ಬೆನಿಫಿಟ್ಗಳ ಬಗ್ಗೆ ವಿಚಾರಣೆಗೆ ಎತ್ತಿಕೊಂಡಿದೆ, ಅದರ ಬಗ್ಗೆ ಪ್ಯಾನೆಲ್ ಮಾಡಿದೆ. ಅಂದರೆ ಬೇಸಿಕಲಿ ಹಿಂದೆ ಕೂಡ ಇದ್ದದ್ದು ಹೀಗೆ, ಪ್ರತಿ 10 ಕೇಸಲ್ಲಿ ಒಂದು 2 ಕೇಸು ತಳವರ್ಗಕ್ಕೆ ನ್ಯಾಯ ಅಂತ ಕಂಡ್ರು ಈ ಮೀಡಿಯಾ ಸುಪ್ರೀಂ ಕೋರ್ಟ್ ಎಷ್ಟು, ಈ ಕೋರ್ಟ್ಗಳು ಎಷ್ಟು ಜನಪರ ಇದೆ ಅಂತ ಹೇಳ್ತಾ ಇತ್ತು. ಬಟ್ ಇನ್ಫ್ಯಾಕ್ಟ್ ಹಿಂದೆ ಕೂಡ ನಡೀತಿದ್ದು ಪ್ರತಿ 10 ಕೇಸಲ್ಲಿ 8 ಕೇಸು ಉಳ್ಳವರ ಪರನೇ ಆಗ್ತಾ ಇದ್ದದ್ದು. 67% ಜನ ನಮ್ಮಲ್ಲಿ ಪ್ರೀ ಟ್ರಯಲ್ ಕೈದಿಗಳಿದ್ದಾರೆ. ನ್ಯಾಯ ಎಲ್ಲಿದೆ ಪ್ರಾಕ್ಟಿಕಲಿ? 67% ಪ್ರೀ ಟ್ರಯಲ್ ಅಂತ ಹೇಳಿದ್ರೆ ಅವರ ತಪ್ಪು ಏನು ಅಂತ ತೀರ್ಮಾನ ಆಗೋ ಮೊದಲೇ ಅವರು 6 ರಿಂದ 7 ವರ್ಷ ಜೈಲಲ್ಲಿ ಕೊಳಿತಾ ಇದ್ದಾರೆ. ಯಾಕೆ ಕೊಳಿತಾ ಇದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಅವರಿಗೆ ಬೇಲ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮತ್ತೆ ಅದಕ್ಕೆ ಬೇಕಾದ ದುಡ್ಡು ಕಟ್ಟಲಿಕ್ಕೆ ಆಗುದಿಲ್ಲ, ಲಾಯರ್ ಎಂಗೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇದು ನಾವು ದೂರದಲ್ಲಿ ನಡೆಯುವುದಿಲ್ಲ, ನಿಮಗೆ ದಕ್ಷಿಣ ಕನ್ನಡದಲ್ಲಿ ಕೂಡ ಇಂಥ ಕೇಸುಗಳು ಎಷ್ಟಿದೆ ಅಂತ ಗೊತ್ತಾಗಬೇಕಾದ್ರೆ ಸೂರಿಂಜೆ ಪುಸ್ತಕ ಓದಿ ನೀವು, ಅದರಲ್ಲಿ ಭಾರಿ ಕ್ಲಿಯರ್ ಇದೆ ಹೇಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಜನರನ್ನು, ಗತಿ ಇಲ್ಲದವರನ್ನು, ಬಡವರನ್ನು ಜೈಲಿಗೆ ಹಾಕಿ ನ್ಯಾಯ ತಿರಸ್ಕಾರ ಮಾಡ್ತದೆ ಅಂತೇಳಿ. ಇದು ನ್ಯಾಯಾಂಗದ ಕತೆ. ಇನ್ನು ಮಾಧ್ಯಮದ ಬಗ್ಗೆ ಅವರು ಹೇಳಿದ್ದಾರೆ, ಹೆಚ್ಚು ಮಾತಾಡೋದಿಲ್ಲ. ಅದೇ ಒಂದು ಹೇಳ್ತೇನೆ, ದೊಡ್ಡ ಮಾಧ್ಯಮಗಳು ಅವರಿಗೆ ನೋಡಿ, ಅವರು ಮಾಧ್ಯಮದ ಮೇಲೆ 50 ಕೋಟಿ ಇನ್ವೆಸ್ಟ್ ಮಾಡಿದರೆ ಅವರಿಗೆ ಬೇರೆ ಬಿಸ್ನೆಸ್ಗಳು ತುಂಬ ಇರ್ತವೆ. ರಿಯಲ್ ಎಸ್ಟೇಟ್ ಇರ್ತವೆ, ಸಿಮೆಂಟ್ ಬಿಸ್ನೆಸ್ ಇರ್ತವೆ, ಬೇರೆ ಬೇರೆ ಕಾರ್ಪೊರೇಟ್ ತುಂಬ ಇಂಟ್ರೆಸ್ಟ್. ಅದು 50,000 ಕೋಟಿಯಷ್ಟು ಅವರಿಗೆ ಬೇರೆ ಬಿಸ್ನೆಸ್ಗಳು ಇರ್ತವೆ. ಮೀಡಿಯಾದ ಮೇಲೆ ಕೇವಲ 50 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದವರು. ಸೊ ಅಂಥವರು ಬಹುತೇಕ ದೊಡ್ಡ ಮಾಧ್ಯಮಗಳು ಇಂಥವರೇ. 50 ಕೋಟಿ ಮೀಡಿಯಾದ ಮೇಲೆ, 50,000 ಕೋಟಿ ಇತರ ಇಂಡಸ್ಟ್ರಿಗಳ ಮೇಲೆ ಇನ್ವೆಸ್ಟ್ಮೆಂಟ್. ಅವರು ಯಾರು ಕೂಡ ಈ ಸರ್ಕಾರ ನೀತಿ ವಿರುದ್ಧ ಮಾತಾಡಲಿಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅವರಿಗೆ ಪ್ರತಿ ಹಂತದಲ್ಲೂ ಈ ಸರ್ಕಾರ ಬೇಕು. ಕಡಿಮೆ ಬೆಲೆಗೆ ಭೂಮಿ ಬೇಕಿದ್ರೆ ಸರ್ಕಾರ ಬೇಕು, ಈ ಮೀಡಿಯಾಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕಾದರೂ ಸರ್ಕಾರ ಬೇಕು, ಕಡಿಮೆ ಬೆಲೆಗೆ ಎಲೆಕ್ಟ್ರಿಸಿಟಿ ಬೇಕಾದರೂ ಸರ್ಕಾರ ಬೇಕು, ಇದೇ ನಮ್ಮ ಸರ್ಕಾರಿ ಸಾಲದಲ್ಲಿ ಬ್ಯಾಂಕ್ ಬೇಕಾದ್ರೂ ಸರ್ಕಾರ ಬೇಕು. ಸೊ ಇಂಥ ಮೀಡಿಯಾಗಳು ಇವತ್ತು ಎಷ್ಟು ಡಾಮಿನೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಂಥ ಮೀಡಿಯಾಗಳಿಂದ ನಾವು ಖಂಡಿತವಾಗಿ ಸಮಾಜದ ತಳಸ್ತರದ ಬದುಕು ಭವನ ಬಗ್ಗೆ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳೋದು ಕಷ್ಟ. ಅಂಥ ಸಂದರ್ಭದಲ್ಲಿ ನಮ್ಮದೇ ಆದ ಒಂದು ಮೀಡಿಯಾದ ಅಗತ್ಯ ಇದೆ ಬಡವರದ್ದು. ಆ ದಿಶೆಯಲ್ಲಿ ಜನಶಕ್ತಿ ಮೀಡಿಯಾ ಕೆಲಸ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಕೊನೆಯದಾಗಿ ಏನೋ ಕ್ಲಾಪ್ ಹೊಡೆದಾಗಾಯ್ತು ನನಗೆ, ಬಾಟ್ಲಿ ಓಪನ್ ಮಾಡುವಾಗ ಮುಗಿಸ್ಬೇಕಂತ. ನಮ್ಮ ಕ್ರೈಸಿಸ್ ಆಫ್ ಫೆಡರಲಿಸಮ್, ನಾನು ಹೇಳಿದಲ್ಲ, ನಾವು ಸಮೃದ್ಧ ಕರ್ನಾಟಕದ ಮಾತಾಡಬೇಕು ಅಂತ ಆದರೆ ನಮಗೊಂದು ಕರ್ನಾಟಕ ಅಂತ ಒಂದು ರಾಜ್ಯ ಇದೆ. ಆ ರಾಜ್ಯವನ್ನು ನಮಗೆ ಬೇಕಾದಾಗೆ ಕಟ್ಟಿಕೊಳ್ಳಿಕ್ಕೆ ಸಂಪನ್ಮೂಲ ಬೇಕು. ಬಟ್ GST ಬಂದ ನಂತರ ನಮಗೆ ಅಂತಳ ಎಲ್ಲ ರಾಜ್ಯಗಳು ಎಂಥ ಸಂಕಷ್ಟ ಎದುರಿಸ್ತಾ ಇದೆ ಅಂತ ಹೇಳಿದ್ರೆ, GST ಬಂದ ನಂತರ ನೋಡಿ, ರಾಜ್ಯಗಳ ಸ್ವಾಧೀನ ಇರುವುದು ಕೇವಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅಬಕಾರಿ, ಟೊಬ್ಯಾಕೊ 2 ಕೂಡ ಅಮಲು ಭರಿಸುವಂಥದ್ದು, ಮತ್ತೆ ಯಾವುದೊಂದು 3-4 ಪ್ರಾಡಕ್ಟ್ ಬಿಟ್ಟರೆ ಬೇರೆ ಎಲ್ಲ ಸರಕುಗಳ ಮೇಲೆ ತೆರಿಗೆ ವಿಧಿಸುವುದು GST ಕೌನ್ಸಿಲಿಗೆ ಹೋಗಿದೆ. ಸೊ ನಮಗೆ ಇಲ್ಲಿ ನಾಳೆ ನಮಗೊಂದು ಕನ್ನಡವನ್ನು ಅಭಿವೃದ್ಧಿಪಡಿಸಬೇಕು, ಅಥವಾ ಎಲ್ಲಿಯೋ ದೊಡ್ಡ ನೆರೆ ಬಂದಿದೆ ಅಥವಾ ಬೇರೆ ಸಮಸ್ಯೆ ಆಗಿದೆ ಅಂತೇಳಿ ನಾವು ಎಕ್ಸ್ಟ್ರಾ ತೆರಿಗೆ ಹಾಕಿ ನಮ್ಮ ಖಜಾನೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜ್ಯಗಳಿಗೆ. ಅದು ಅಂಥ ತೆರಿಗೆ ಹಾಕಬೇಕಾದ್ರೆ GST ಕೌನ್ಸಿಲಿಗೆ ಹೋಗಬೇಕು. GST ಕೌನ್ಸಿಲಲ್ಲಿ ಎಲ್ಲರೂ ಒಪ್ಪಿದರೆ ಮಾತ್ರ ತೆರಿಗೆ ಹಾಕಲಿಕ್ಕೆ ಸಾಧ್ಯ. ಸೊ GST ಫೆಡರಲಿಸಮಿಗೆ ಒಂದು ದೊಡ್ಡ ಹೊಡೆತ. ಇದನ್ನು ಅರ್ಥ ಮಾಡಿಕೊಂಡದ್ದು ತಮಿಳುನಾಡವ್ರು ಮಾತ್ರ. ಆ ಸಂವಿಧಾನ ಅಮೆಂಡ್ಮೆಂಟ್ ಆ ಸಭೆಯನ್ನು ಬಾಯ್ಕಾಟ್ ಮಾಡಿದ ರಾಜ್ಯದಲ್ಲಿ ತಮಿಳುನಾಡು ಮಾತ್ರ. ಬೇರೆ ಯಾರು ಕರ್ನಾಟಕವನ್ನು ಸೇರಿಸಿಕೊಂಡು ನಾವು ಯಾರು ಬಾಯ್ಕಾಟ್ ಮಾಡಲಿಲ್ಲ. ಬಟ್ ನಮ್ಮ ಫೆಡರಲ್ ಸಿಸ್ಟಮಿಗೆ ಒಂದು ದೊಡ್ಡ ಹೊಡೆತ GST ಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, 15ನೇ ಹಣಕಾಸು 2015ರಲ್ಲಿ ಜಾರಿಗೆ ಬಂತು. ಅದರ ಪ್ರಕಾರ ಕೇಂದ್ರ ಈಗ ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಎರಡೂ ಸಂಪನ್ಮೂಲವನ್ನು ಕೇಂದ್ರ ಸರ್ಕಾರವೇ ಸಂಗ್ರಹ ಮಾಡ್ತದೆ. ಹಾಗೆ ಸಂಗ್ರಹ ಮಾಡಿದ್ರಲ್ಲಿ ಸ್ವಲ್ಪ ಪಾಲು ಜಾಸ್ತಿ ಕೊಡಬೇಕು ಅಂತ 15ನೇ ಹಣಕಾಸು ಶಿಫಾರಸು ಮಾಡಿದೆ. ಹಿಂದೆ
32% ಇದ್ದದನ್ನು 42%, ಅಂದರೆ ಪ್ರತಿ 100 ರೂಪಾಯಿ ತೆರಿಗೆ ಸಂಗ್ರಹ ಆದರೆ ಅದರಲ್ಲಿ ರಾಜ್ಯಕ್ಕೆ ಹಿಂದೆ 32 ರೂಪಾಯಿ ಕೊಡಬೇಕು ಅಂತಿದ್ದದ್ದು 15ನೇ ಹಣಕಾಸು ಸಮಿತಿ ಬಂದು 42 ರೂಪಾಯಿ ಕೊಡಬೇಕು ಅಂತ ಆಯಿತು. ಆಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಮತ್ತೊಂದು ಟ್ರಿಕ್, ತೆರಿಗೆ ಸಂಗ್ರಹ ಜಾಸ್ತಿ ಆದ್ರಲ್ಲ ಅದ್ರಲ್ಲಿ ಜಾಸ್ತಿ ಪಾಲು ಅವ್ರಿಗೆ ಕೊಡೋದು. ಅವ್ರು ಏನು ಮಾಡಿದ್ರು, ತೆರಿಗೆಯಲ್ಲಿ 2 ಪಾಲಿದೆ, ಒಂದು ತೆರಿಗೆ ಮತ್ತೊಂದು ಸೆಸ್ ಅಂತೇಳಿ. ಸೆಸ್ಸನ್ನು ರಾಜ್ಯದೊಟ್ಟಿಗೆ ಹಂಚಿಕೊಳ್ಳುವ ಅಗತ್ಯ ಇಲ್ಲ, ತೆರಿಗೆಯನ್ನು ಮಾತ್ರ ಹಂಚಿಕೊಳ್ಳೋದು. ಸೊ 2017 ನಂತರ 2011-12ರಲ್ಲಿ 10% ಸೆಸ್ 2020-21 ವೇಳೆಗೆ 20% ಏರಿದೆ. ಇವತ್ತು ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಲ್ಲಿ 20 ರೂಪಾಯಿ ಕೂಡ ಸೆಸ್ ಇದೆ, ಅಂದ್ರೆ ಅದನ್ನು ರಾಜ್ಯದೊಟ್ಟಿಗೆ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಓಕೆ ಸಮಯ ಮೀರಿದೆ ಅಂತ ಬಂದಿದೆ, ಮುಗಿಸ್ತೇನೆ ಜಸ್ಟ್. ಸೊ ಈ ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಪ್ರತಿಯೊಬ್ಬರು ಇಷ್ಟು ದುಡ್ಡು ಕೊಡ್ತಾ ಇದ್ದೇವೆ, ಅದರಲ್ಲಿ ಸೆಂಟ್ರಲ್ ಎಕ್ಸೈಸ್ 33 ರೂಪಾಯಿ ಇದೆ. ಆ 33 ರೂಪಾಯಿಯಲ್ಲಿ 1 ರೂಪಾಯಿ 40 ಪೈಸೆ ಮಾತ್ರ ಬೇಸಿಕ್ ಡ್ಯೂಟಿ, ಅಂದ್ರೆ ರಾಜ್ಯದೊಟ್ಟಿಗೆ ಹಂಚಿಕೊಳ್ಳುವುದು. ಕನಿಷ್ಠ 31 ರೂಪಾಯಿ ಕೂಡ ಸೆಸ್, ಅದು ಸಂಪೂರ್ಣ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಅಂದ್ರೆ ಇವತ್ತು ಸಂಪನ್ಮೂಲ ಕೇವಲ ಒಂದೇ ಭಾಷೆ ಮಾತ್ರ ಅಲ್ಲ, ಒಂದೇ ದೇಶ ಅಂತ ಹೇಳುವಾಗ ಸೆಂಟ್ರಲ್ ಪಕ್ಷ ಮಾತ್ರ ಕೇಂದ್ರದಲ್ಲಿ ಸರ್ಕಾರ ಇರಬೇಕು, ಈ ರಾಜ್ಯಗಳು ಯಾರು ಕೂಡ ತಲೆ ಎತ್ತಬಾರ್ದು ಅಂತ ಹೇಳೋ ಒಂದು ಸಂಪನ್ಮೂಲದ ಕೊರತೆ ಕೂಡ ದಿನ ದಿನ ಆಗ್ತಾ ಇದೆ. ಸೊ ಹಿನ್ನೆಲೆಯಲ್ಲಿ ನಾವು ಒಂದು ಸಮೃದ್ಧ ಕರ್ನಾಟಕ ಅಥವಾ ಸಮೃದ್ಧ ಭಾರತದ ಬಗ್ಗೆ ಮಾತಾಡುವಾಗ ನಮಗೆ ಇವತ್ತು ದೊಡ್ಡ ಚಾಲೆಂಜ್ ಇದೆ. ಇದೆಲ್ಲ ನಾವು, ನನ್ನ ಪ್ರಕಾರ ಮತ್ತೊಂದು ಭಾರಿ ಮುಖ್ಯ ಚಾಲೆಂಜ್ ಅಂತ ಹೇಳಿದ್ರೆ, ನೋಡಿ, ಹಿಂದೆ ಆಳ್ವಿಕೆ ಮಾಡುವ ಪಕ್ಷಗಳಿಗೆ ಒಂದು ಕಮಿಟೆಡ್ ಕ್ಯಾಡರ್ಗಳಿರಲಿಲ್ಲ, ಒಂದು ಐಡಿಯಾಲಜಿ ಇರಲಿಲ್ಲ. ಬಟ್ ಇವತ್ತು ಕಾರ್ಬಾರ್ ಮಾಡೋ ಪಕ್ಷಕ್ಕೆ ಕಮಿಟೆಡ್ ಕ್ಯಾಡರ್ ಇದೆ, ಸ್ಟ್ರಾಂಗ್ ಐಡಿಯಾಲಜಿ ಇದೆ. ಅಷ್ಟು ಮಾತ್ರ ಅಲ್ಲ, ಅವರ ಅನುಕೂಲಸ್ಥರ ಪರ ಕೆಲಸ ಮಾಡೋದ್ರಿಂದ ಸಂಪನ್ಮೂಲಕ್ಕೆ ಕೊರತೆನೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಜನರನ್ನು ಬೇರೆ ಬೇರೆ ತೆರಿಗೆ ಹಾಕಿ ಕೂಡ ದೊಡ್ಡ ಮಟ್ಟಿಗೆ ಸಂಪನ್ಮೂಲ ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಪಕ್ಷ ಕೇಂದ್ರ ರಾಜ್ಯದಲ್ಲಿ ಆಡಳಿತ ಮಾಡುವಾಗ ಅದಕ್ಕೆ ನಾವು ಒಂದು ಪ್ರತಿರೋಧವನ್ನು ರೂಪಿಸುವಾಗ ಅದು ಕೇವಲ ವೈಚಾರಿಕ ಮಟ್ಟದಲ್ಲಿ ಉಳಿದ್ರೆ ನಾವು ಈ ರೀತಿ ಮಾತಾಡೋರು ಕೂಡ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಕಾಲಕ್ಕೆ. ಅಲ್ಲಿಂದೊಂದು ಮುಂದೆ ಹೋಗಿ ನಾವು ಕೂಡ ಒಂದು ಕ್ಯಾಡರ್ ಬೇಸ್ಡ್, ಐಡಿಯಾಲಜಿಕಲ್ ಬೇಸ್ಡ್, ಕಮಿಟೆಡ್ ಪೊಲಿಟಿಕಲ್ ಪಾರ್ಟಿ ಕಡೆಗೆ ನಮ್ಮ ಆಲೋಚನೆಗಳು ಸಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.